ದಿ ಮಿಸ್ಟೀರಿಯಸ್ ಬುಕ್, ದ ಬುಕ್ ಆಫ್ ಅನೋಕ್. ಇದು ಬಹಳ ಪ್ರಖ್ಯಾತವಾದದ್ದು, ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತ್ತು ಹೆಚ್ಚು ವಿವಾದಾತ್ಮಕವಾದಂಥ ಒಂದು ವಿಷಯ ಅನೋಕನ ಗ್ರಂಥ. ಈ ವಿಡಿಯೋದ ಮೂಲಕ ಬುಕ್ ಆಫ್ ಅನೋಕ್ ಬಗ್ಗೆ, ಅದರಲ್ಲಿ ಏನಿದೆ, ಎಷ್ಟು ಅಧ್ಯಾಯಗಳಿವೆ, ಎಷ್ಟು ಭಾಗಗಳಿವೆ, ಆ ಭಾಗಗಳಲ್ಲಿ ಏನಿದೆ, ಎಷ್ಟು ಪುಸ್ತಕಗಳಿವೆ, ವಾಸ್ತವವಾಗಿ ಬುಕ್ ಆಫ್ ಅನೋಕ್ ಅಂದ್ರೆ ಏನು, ಅದು ಯಾವುದರ ಬಗ್ಗೆ ವಿವರಿಸುತ್ತದೆ, ಅದು ಏಕೆ ವಿವಾದಾತ್ಮಕವಾಯಿತು, ಅದು ಏಕೆ ಪ್ರಸಿದ್ಧವಾಯಿತು, ಹಾಗೆಯೇ ಬೈಬಲ್ನಲ್ಲಿ ಈ ಗ್ರಂಥವನ್ನು ಏಕೆ ಸೇರಿಸಲಿಲ್ಲ, ಇಂತಹ ಎಲ್ಲ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಮತ್ತು ವಿವರವಾಗಿ ಸಂಪೂರ್ಣವಾಗಿ ವಿವರಿಸ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಅನೋಕನ ಗ್ರಂಥ ಮತ್ತು ಅದ್ರ ಬಗ್ಗೆ ಪರಿಚಯ. ಅನೋಕನ ಗ್ರಂಥ, ದಿ ಬುಕ್ ಆಫ್ ಅನೋಕ್, ಒಂದು ಸ್ಯೂಡೋಗ್ರಾಫಿಕಲ್ ಬರಹವಾಗಿದೆ. ಅಂದರೆ ಮೂಲ ಲೇಖಕರ ಹೆಸರನ್ನು ಬಳಸಿ ಬೇರೆಯವರು ಬರೆದ ಗ್ರಂಥಗಳು. ಇವು ನಕಲಿ ಪುಸ್ತಕಗಳಾಗಿದ್ದು ಮೂಲ ಹೆಸರಿನಲ್ಲಿ ಬರೆದಿರುವ ಗ್ರಂಥಿಗಳಂತಿವೆ. ಇವು ನಕಲು ಮಾಡಿದ ಗ್ರಂಥಿಗಳಿದ್ದಂತೆ ಅವುಗಳಲ್ಲಿ ಬುಕ್ ಆಫ್ ಅನೋಕ್ ಕೂಡ ಒಂದು. ಇದು ಬೈಬಲ್ನಲ್ಲಿ ಇಲ್ಲ, ಬೈಬಲ್ಗೆ ಇದನ್ನು ಸೇರಿಸಿಲ್ಲ. ಇದನ್ನು ಅನೋಕನ ಹೆಸರಿನಲ್ಲಿ ಬೇರೆ ಯಾರೂ ಬರೆದ ಗ್ರಂಥ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲ, ಇದು ಬೈಬಲ್ನಿಂದ ತೆಗೆದುಕೊಂಡು ನಕಲಿ ಗ್ರಂಥ ಎಂದು ಹೇಳಲಾಗ್ತದೆ. ದೈವ ಪ್ರೇರಣೆಯಿಂದಾಗಲಿ ಅಥವಾ ದೇವರ ಪ್ರವಾದಿಗಳಿಂದಾಗಲಿ ಈ ಗ್ರಂಥವನ್ನು ಬರೆಯಲಾಗಿಲ್ಲ. ಆದರೂ ಈ ಗ್ರಂಥವು ಬಹಳ ವಿವಾದಾತ್ಮಕವಾಯಿತು. ಈ ಗ್ರಂಥವು ಬಹಳ ಪ್ರಸಿದ್ಧವಾಯಿತು. ವಾಸ್ತವವಾಗಿ ಬೈಬಲ್ಗೂ ಈ ಗ್ರಂಥಕ್ಕೂ ಏನು ಸಂಬಂಧ? ಬೈಬಲ್ನಲ್ಲಿ ಇಲ್ಲದ ಅನೇಕ ರಹಸ್ಯಗಳು, ಅನೇಕ ವಿಷಯಗಳು ಈ ಗ್ರಂಥದಲ್ಲಿವೆ ಎಂದು ಅನೇಕರಿಗೆ ಸಂದೇಹ ಬರ್ತದೆ. ನಿಜವಾಗಿಯೂ ಬೈಬಲ್ನಲ್ಲಿರುವ ಕೆಲವು ವಿಷಯಗಳು ಈ ಗ್ರಂಥದಲ್ಲಿವೆ. ಹಾಗೆಯೇ ಬೈಬಲ್ನಲ್ಲಿ ಇಲ್ಲದ ಕೆಲವು ಅದ್ಭುತ ವಿಷಯಗಳು, ಪರಲೋಕದ ವಿಷಯಗಳು, ರಹಸ್ಯಗಳು ಸಹ ಈ ಗ್ರಂಥದಲ್ಲಿವೆ. ಬೈಬಲ್ ಗ್ರಂಥಗಳ ಕಾಲದಲ್ಲಿ ಅಥವಾ ಪ್ರವಾದಿಗಳು ಇದ್ದ ಕಾಲದಲ್ಲಿ ದೈವ ಪ್ರೇರಣೆ ಇಲ್ಲದ ಒಂದು ಗ್ರಂಥವಾಗಿ ಇದು ಬರೆಯಲ್ಪಟ್ಟಿದೆ. ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ಬರೆಯಲ್ಪಟ್ಟಿದೆ. ಇದು ಪ್ರಾಮಾಣಿಕವಾಗಿಲ್ಲ. ಓಕೆ, ಈಗ ಅನೋಕ ಯಾರು? ಆದಿಕಾಂಡ 5ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಅನೋಕ ಕಾಣಿಸ್ತಾನೆ. ಅವನು ಯಾರೇದನ ಮಗ, ನೋಹನ ಅಜ್ಜ ಮುತ್ತಾತ, ಹಾಗೆಯೇ ಆದಾಮನಿಂದ 7ನೇ ತಲೆಮಾರಿನವನು ಎಂದು ಸಹ ಬೈಬಲ್ನಲ್ಲಿ ನಾವು ಅನೋಕನನ್ನು ನೋಡುತ್ತೇವೆ. ಬೈಬಲ್ನಲ್ಲಿ ದೈಹಿಕವಾಗಿ ಪರಲೋಕಕ್ಕೆ ಹೋದವರು 3. ಮರಣವನ್ನು ನೋಡದೆ ಪರಲೋಕಕ್ಕೆ ಹೋದವರಾಗಿ ಈ 3 ಕಾಣಿಸ್ತಾರೆ. ಅದರಲ್ಲಿ ಮೊದಲನೆಯವನು ಅನೋಕ. ಆದಿಕಾಂಡ 5ನೇ ಅಧ್ಯಾಯ 24ನೇ ವಾಕ್ಯದ ಪ್ರಕಾರ ಅನೋಕನು ದೇವನೊಂದಿಗೆ ನಡೆದ ನಂತರ ದೇವರು ಅವನನ್ನು ಕರೆದುಕೊಂಡು ಹೋಗ್ತಾನೆ ಎಂದು ಬರೆಯಲ್ಪಟ್ಟಿದೆ. ಅದೇ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿಯೂ ಬರೆಯಲ್ಪಟ್ಟಿವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 5ನೇ ವಾಕ್ಯದ ಪ್ರಕಾರ ವಿಶ್ವಾಸದಿಂದ ಅಂದರೆ ನಂಬಿಕೆಯಿಂದ ಅನೋಕ ಮರಣವನ್ನು ನೋಡದೆ ಕರೆದುಕೊಂಡು ಹೋಗಲ್ಪಟ್ಟನು ಎಂದು. ಹಾಗೆ ಮರಣವನ್ನು ಹೊಂದದೆ ದೈಹಿಕವಾಗಿ ಪರಲೋಕಕ್ಕೆ ಹೋದ ವ್ಯಕ್ತಿಯಾಗಿ ಮತ್ತು ಆರೋಹಣಗೊಂಡ ವ್ಯಕ್ತಿಯಾಗಿ ಅನೋಕ ನಮಗೆ ಕಾಣಿಸ್ತಾನೆ. ಆದರೆ ಬುಕ್ ಆಫ್ ಅನೋಕ ಪ್ರಕಾರ, ಅನೋಕನ ಗ್ರಂಥದ ಪ್ರಕಾರ, ಈ ಅನೋಕ ದೇವದೂತನಂತೆ ರೂಪಾಂತರಗೊಂಡು ದೇವದೂತನಾಗಿ ಬದಲಾಗಿ ಅಲ್ಲಿನ ವಿಷಯಗಳನ್ನೆಲ್ಲ ಗ್ರಹಿಸಿ ಈ ಗ್ರಂಥದ ಮೂಲಕ ನೀಡಿದ್ದಾನೆಂದು ಹೇಳುತ್ತಾರೆ. ಆ ಅನೋಕನ ಹೆಸರಿನಲ್ಲಿ ಬರೆಯಲ್ಪಟ್ಟದ್ದೇ ಈ ಗ್ರಂಥ. ಅದಕ್ಕಾಗಿ ಇದನ್ನು ಬುಕ್ ಆಫ್ ಅನೋಕ್, ಅನೋಕನ ಗ್ರಂಥ ಎಂದು ಕರೆಯುತ್ತಾರೆ. ಇದು ಸಂಪೂರ್ಣವಾಗಿ ಇಥಿಯೋಪಿಕ್ ಭಾಷೆಯಲ್ಲಿ ಮಾತ್ರ ಲಭ್ಯವಿದೆ. ವಿಚಿತ್ರವೇನೆಂದರೆ ಈ ಗ್ರಂಥವನ್ನು ಇಥಿಯೋಪಿಯನ್ ಆರ್ಥೋಡಾಕ್ಸ್ ಚರ್ಚ್ನವರು ಒಪ್ಪಿಕೊಂಡಿದ್ದಾರೆ. ಅವರು ತಮ್ಮ ಬೈಬಲ್ನಲ್ಲಿ ಇದನ್ನು ಸೇರಿಸಿಕೊಂಡಿದ್ದಾರೆ. ಹಾಗೆಯೇ ಎರಿಟ್ರಿಯನ್ ಚರ್ಚ್ನವರು ಸಹ ಇದನ್ನು ಸ್ವೀಕರಿಸಿದ್ದಾರೆ. ಅವರ ಬೈಬಲ್ನಲ್ಲಿಯೂ ಬುಕ್ ಆಫ್ ಅನೋಕ ಇದೆ. ಅವರ ಬೈಬಲ್ನೊಂದಿಗೆ ಬುಕ್ ಆಫ್ ಅನೋಕ ಗ್ರಂಥವನ್ನು ಪ್ರಾಮಾಣಿಕವೆಂದು ಪರಿಗಣಿಸ್ತಾರೆ. ವಾಸ್ತವವಾಗಿ ಅವರ ಬೈಬಲ್ನಲ್ಲಿ ಈ ಅನೋಕನ ಗ್ರಂಥಗಳು 3 ಇವೆ. ಮೊದಲನೇ ಅನೋಕ, 2ನೇ ಅನೋಕ, 3ನೇ ಅನೋಕ ಗ್ರಂಥಗಳು ಎಂದು ಇವೆ. ಹಾಗೆ 3 ಗ್ರಂಥಗಳು ಇವೆ. 2ನೇ ಅನೋಕನ ಗ್ರಂಥವು ಅನೋಕನ ರಹಸ್ಯಗಳ ಬಗ್ಗೆ ಮತ್ತು 3ನೇ ಅನೋಕನ ಗ್ರಂಥವು ಇಬ್ರು ಪುಸ್ತಕ ಎಂದು ಹೇಗೆ ಅವರು ವರ್ಗಿಸಿಕೊಂಡು ಈ 3 ಅನೋಕನ ಗ್ರಂಥಗಳನ್ನು ತಮ್ಮ ಬೈಬಲ್ನಲ್ಲಿ ಸೇರಿಸಿಕೊಂಡಿದ್ದಾರೆ. ಹಾಗೆಯೇ ಪುರಾತತ್ವ ಪುರಾವೆಗಳಲ್ಲಿಯೂ ಮೃತ ಸಮುದ್ರದ ಸುರುಳಿಗಳು ಅಂದರೆ ಡೆಡ್ ಸಿ ಸ್ಕ್ರೋಲ್ಸ್ ದೊರೆತಿರುವ ಬರಹಗಳಲ್ಲಿ ಈ ಅರಾಮಿಕ್ ಮತ್ತು ಹಿಬ್ರು ಭಾಷೆಯಲ್ಲಿ ಬರೆಯಲ್ಪಟ್ಟ ಬುಕ್ ಆಫ್ ಅನೋಕ ಗ್ರಂಥದ ತುಣುಕುಗಳು ದೊರೆತಿವೆ. ಅವುಗಳಲ್ಲಿ ಕೆಲವು ತುಣುಕುಗಳನ್ನು ಸಹ ಕಂಡುಹಿಡಿಯಲಾಗಿದೆ. ಇವುಗಳನ್ನು ಕಂಡುಹಿಡಿದಾಗಿನಿಂದ ಬುಕ್ ಆಫ್ ಅನೋಕ ಇನ್ನಷ್ಟು ಜನಪ್ರಿಯ ಆಗಿಬಿಡ್ತು. ಬುಕ್ ಆಫ್ ಅನೋಕ ಏಕೆ ಇಷ್ಟು ಪ್ರಚಲಿತವಾಯಿತು, ಏಕೆ ಇಷ್ಟು ವಿವಾದಾತ್ಮಕವಾಯಿತು, ಏಕೆ ಇಷ್ಟು ಪ್ರಸಿದ್ಧವಾಯಿತು ಎಂದರೆ 2 ಪ್ರಮುಖ ಕಾರಣಗಳಿವೆ. ಮೊದಲನೆಯದಾಗಿ ಏಂಜಿಯಾಲಜಿ, ದೇವದೂತರ ಕುರಿತಾದ ವಿಷಯಗಳು ಇದರಲ್ಲಿ ಬಹಳ ಹೆಚ್ಚಾಗಿ ಪ್ರಸ್ತಾಪಿಸಲ್ಪಟ್ಟಿವೆ.
ದೇವದೂತರ ವಿಷಯಗಳನ್ನು ಹೆಚ್ಚಾಗಿ ಬರೆಯಲಾಗಿದೆ. ಎರಡನೇದು ಡಿಮೊನಾಲಜಿ, ಅಂದರೆ ದೆವ್ವಗಳು, ಸೈತಾನನ ದೂತರು, ದುರಾತ್ಮಗಳ ಬಗ್ಗೆ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ಈ ಡಿಮೊನಾಲಜಿಗೆ ಅಧಿಕ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹೆಚ್ಚು ಪ್ರಾಮುಖ್ಯತೆಯನ್ನು ಈ ಡಿಮೊನಾಲಜಿ ಅಂದರೆ ಪತನಗೊಂಡ ದೇವದೂತನು, ಫಾಲನ್ ಏಂಜಲ್ ಬಗ್ಗೆ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಈ ಗ್ರಂಥವು ವಿನಾಶನವನ್ನು, ಕೊನೆಯ ತೀರ್ಪನ್ನು, ಶಿಕ್ಷೆಗಳನ್ನು ವರ್ಣಿಸಲು ಹೆಚ್ಚಾಗಿ ಪ್ರಸ್ತಾಪಿಸಿ ಬರೆಯಲ್ಪಟ್ಟಿದೆ. ಆದುದರಿಂದ ಈ ಗ್ರಂಥದಲ್ಲಿ ಬಹಳಷ್ಟು ವಿಷಯಗಳು, ಬಹಳಷ್ಟು ರಹಸ್ಯಗಳಿವೆ ಎಂದು ಇದರ ಬಗ್ಗೆ ತಿಳಿದುಕೊಳ್ಳಲು ಅನೇಕರು ಪ್ರಯತ್ನಿಸುತ್ತಾರೆ. ಈ ಗ್ರಂಥದಲ್ಲಿ ಸೈತಾನನ ದೂತರು ಮನುಷ್ಯರೊಂದಿಗೆ ಮಾಡಿದ ಪಾಪಗಳ ಬಗ್ಗೆ, ಮನುಷ್ಯರೊಂದಿಗೆ ಮಕ್ಕಳನ್ನು ಹೇರುವುದರ ಬಗ್ಗೆ, ನೆಪಿಲಿಮ್ಗಳ ಬಗ್ಗೆ, ದೇವದೂತರು ಕಾರ್ಯವಿಧಾನಗಳ ಬಗ್ಗೆ, ದೇವದೂತರ ಬಗ್ಗೆ, ಹಾಗೆಯೇ ಪರಲೋಕ ರಾಜ್ಯದಲ್ಲಿರುವ ಆಯಾಮಗಳ ಬಗ್ಗೆ, ಶಿಕ್ಷೆಗಳ ಬಗ್ಗೆ, ಹೀಗೆ ವಿಚಿತ್ರವಾದ ಕಲ್ಪನಾ ಲೋಕದಲ್ಲಿ ಇರುತ್ತದೆ ಈ ಗ್ರಂಥ. ಅದಕ್ಕಾಗಿಯೇ ಈ ಗ್ರಂಥವನ್ನು ಹೆಚ್ಚಾಗಿ ತಿಳಿದುಕೊಳ್ಳಲು ಇಷ್ಟಪಡ್ತಾರೆ. ಬುಕ್ ಆಫ್ ಅನೋಕ ಪುಸ್ತಕದ ಸಂಪೂರ್ಣ ವಿವರಣೆಯನ್ನು ನೀಡುವ ಪ್ರಯತ್ನ ಮಾಡ್ತೇನೆ. ಈ ಬುಕ್ ಆಫ್ ಅನೋಕ 5 ಭಾಗಗಳಾಗಿ ಜೋಡಿಸಲ್ಪಟ್ಟಿದೆ. ಸರಳವಾಗಿ ಅವುಗಳು ಸಾರಾಂಶವನ್ನು ನಾನು ವಿವರಿಸ್ತೇನೆ. ಈ ಗ್ರಂಥವು 5 ಭಾಗಗಳಲ್ಲಿರ್ತದೆ. ಒಂದೊಂದು ಭಾಗದಿಂದ ಏನಾಯಿತು, ಅದರಲ್ಲಿರುವ ಸಾರಾಂಶವೇನೆಂಬುದನ್ನು ನಾನು ವಿವರವಾಗಿ ವಿವರಿಸುವ ಪ್ರಯತ್ನ ಮಾಡ್ತೇನೆ. ಒಂದೊಂದಾಗಿ ನೋಡೋಣ. ಮೊದಲನೇ ಭಾಗ ಬುಕ್ ಆಫ್ ಅನೋಕ್ನಲ್ಲಿ ಅಧ್ಯಾಯ 1ರಿಂದ 36ವರೆಗಿನ ಅಧ್ಯಾಯಗಳು ಈ ಮೊದಲ ಭಾಗದಲ್ಲಿವೆ. ಈ ಮೊದಲ ಭಾಗದಲ್ಲಿರುವ ಅಧ್ಯಾಯಗಳೆಲ್ಲವೂ ಪತನಗೊಂಡ ದೇವದೂತರು ಅಂದರೆ ಫಾಲನ್ ಏಂಜಲ್ಸ್ ಬಗ್ಗೆ ವಿವರಿಸ್ತದೆ. ಈ ದೇವದೂತರು ಮನುಷ್ಯರ ಹೆಣ್ಣು ಮಕ್ಕಳನ್ನು ಸ್ವೀಕರಿಸಿ ಅವರೊಂದಿಗೆ ಸಹಜೀವನ ನಡೆಸ್ತಾರೆ. ಸಹಜೀವನ ನಡೆಸಿ ಮಕ್ಕಳನ್ನು ಹೇರ್ತಾರೆ. ಮಕ್ಕಳು ಹುಟ್ಟಿದ ನಂತರ ಗೇನ್ಸ್ ಅಂದರೆ ರಾಕ್ಷಸ ಜೀವಿಗಳು ಮತ್ತು ನೆಫಿಲಿಮ್ಗಳು ಸಹ ಬರ್ತಾರೆ. ಹೀಗೆ ಮನುಷ್ಯರು ಹೆಣ್ಣು ಮಕ್ಕಳನ್ನು ಸ್ವೀಕರಿಸಿ ಅವರೊಂದಿಗೆ ಸಹಜೀವನ ನಡೆಸಿದ ದೇವದೂತರ ಮೇಲೆ ದೇವರ ತೀರ್ಪಿನ ಬಗ್ಗೆ, ದೇವರವರನ್ನು ಹೇಗೆ ತೀರ್ಪು ತೀರಿಸುತ್ತಾನೆ, ಹೇಗೆ ಶಿಕ್ಷಿಸುತ್ತಾನೆ ಎಂಬುದನ್ನು ಸಹ ಈ ಗ್ರಂಥಗಳಲ್ಲಿ ಹೇಳಲಾಗಿದೆ. ಅವರ ಮೂಲಕ ಹುಟ್ಟಿದಂತಹ ಈ ರಾಕ್ಷಸ ಜೀವಿಗಳು ಮತ್ತು ದುಷ್ಟಾತ್ಮಗಳು ಮನುಷ್ಯರನ್ನು ತಿನ್ನುತ್ತವೆ. ಮನುಷ್ಯರನ್ನು ಅಂದರೆ ಪುರುಷರನ್ನು, ಪ್ರಾಣಿಗಳನ್ನು ಸಹ ತಿಂದು ಹಾಕುತ್ತವೆ. ಹಾಗೆ 20ನೇ ಅಧ್ಯಾಯದಲ್ಲಿ ಪವಿತ್ರ ದೇವರ ದೇವದೂತರ ಬಗ್ಗೆಯೂ ನಾವು ನೋಡ್ತೇವೆ. ಅಲ್ಲಿ ಯೂರಿಯಲ್, ರಫಾಯಲ್, ರಾಗ್ಯುಯಲ್, ಮಿಕಾಯಲ್, ಸರಾಕ್ವೆಲ್, ಗಬ್ರಿಯೇಲ್, ರೆಮಿಯಲ್ ಎಂಬ 7 ಪ್ರಧಾನ ದೂತರು ಕಾಣಿಸ್ತಾರೆ. ಅಷ್ಟೇ ಅಲ್ಲ, ಈ ಗ್ರಂಥದಲ್ಲಿ ಈ ಭಾಗದಲ್ಲಿ ವರ್ಣಿಸಿರುವುದು ಏನೆಂದರೆ 200 ಮಂದಿ ದೇವದೂತರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಸೈತಾನನೊಂದಿಗೆ ಪರಲೋಕದಿಂದ ಹೊರಹಾಕಲ್ಪಟ್ಟರು. ಅವರನ್ನು ನಾವು ಪತನಗೊಂಡ ದೇವದೂತರು ಎಂದು ಕರೆಯುತ್ತೇವೆ. ಅಂದರೆ ಈ ಗ್ರಂಥದ ಪ್ರಕಾರ ಅವರನ್ನು ವಾಚರ್ಸ್ ಎಂದು ಕರೆಯುತ್ತಾರೆ. ಈ ವಾಚರ್ಸ್ ಎಂಬುವವರು ಭೂಮಿಯ ಮೇಲೆ ತಳ್ಳಲ್ಪಟ್ಟರು. ಹಾಗೆ ಭೂಮಿಗೆ ಬಂದವರು ಮಾನವರೊಂದಿಗೆ ಸೇರಿ ಕಾಮವನ್ನು, ಆಸೆಗಳನ್ನು ಆಕರ್ಷಿಸಿ ಮಾನವ ಸ್ತ್ರೀಯರೊಂದಿಗೆ ಲೈಂಗಿಕ ಸಂಬಂಧಗಳನ್ನು ಹೊಂದುತ್ತಾರೆ. ಅವರ ಮೂಲಕವೇ ನೆಪಿಲಿಮ್ಗಳು ಎಂಬುವರು ಹುಟ್ಟುತ್ತಾರೆ. ಅದು ಇಂದಿನ ಲೋಕವನ್ನು ಭಯಭೀತಗೊಳಿಸಿದ ದುಷ್ಟ ರಾಕ್ಷಸ ಜನಾಂಗ. ಇವರೆಲ್ಲರೂ ಬೃಹತ್ ದೇಹಿಗಳು, ನೆಫಿಲಿಮ್ಗಳು ಎಂಬುವರು ಇದ್ದರು. ಪಾಪದ ಪರಿಣಾಮಗಳು ಮತ್ತು ಅದರ ಶಿಕ್ಷಣ ಈಗ ನೋಡೋಣ. ಅನೋಕ ಅಸ್ತವ್ಯಸ್ತವಾದ ಭಯಾನಕವಾದ ಒಂದು ಪ್ರದೇಶವನ್ನು ನೋಡಿದನು. ಅದು ಹೀಗೆ ಪಾಪ ಮಾಡಿದ, ತಪ್ಪಿ ಹೋದ, ಪತನಗೊಂಡ ದೇವದೂತರಿಗಾಗಿ ವಿಶೇಷವಾಗಿ ಇಡಲಾದ ಉರಿಯುವ ಜೈಲು. ಅವರನ್ನು ಶಿಕ್ಷಿಸಲು ಸಿದ್ಧಪಡಿಸಲಾದ ಸ್ಥಳವನ್ನು ಈ ಅನೋಕ ನೋಡ್ತಾನೆ. ಅದು ಬಹಳ ಕ್ರೂರವಾಗಿ ಮತ್ತು ಭಯಾನಕವಾಗಿರುವ ಸ್ಥಳ. ದೇವದೂತರಿಗೆ ಅಂತಹ ಭಯಾನಕ ಶಿಕ್ಷೆಗಳನ್ನು ಹಾಕುವ ಪ್ರದೇಶವನ್ನು ಅನೋಕ ನೋಡಿದನು. ಈ ಸಾರಾಂಶವೆಲ್ಲ ಮೊದಲ ಭಾಗದಲ್ಲಿ ವರ್ಣಿಸಲ್ಪಟ್ಟಿದೆ. ಈ ಗ್ರಂಥದಲ್ಲಿ ಪತನಗೊಂಡ ದೇವದೂತರು ವಾಚರ್ಸ್ ಆಗಿರ್ತಾರೆ. ಅವರ ಮೂಲಕವೇ ನೆಪಿಲಿಮ್ಗಳು ಅಂದರೆ ಈ ಬೃಹತ್ ದೇವಿಗಳು ಬಂದರು. ಅವರು ಪ್ರಾಣಿಗಳನ್ನು ಹಾಗೆ ಪುರುಷರನ್ನು ಸಹ ತಿಂತಾರೆ. ಗಬ್ರಿಯೇಲ್ ದೂತನು ಈ ವಾಚರ್ಸ್ಗಳಿಗೆ ಹುಟ್ಟಿದವರೆಲ್ಲರನ್ನು ಕೊಲ್ಲಲು ಹೇಳ್ತಾನೆ. ಮಿಕಾಯಲ್ ದೂತನು ಈ ವಾಚರ್ಸ್ಗಳನ್ನು ಸುಡಲು ಹೇಳ್ತಾನೆ. ವಿಶೇಷವಾಗಿ 8ನೇ ಅಧ್ಯಾಯದಲ್ಲಿ ಪತನಗೊಂಡ ದೇವದೂತರ ಬಗ್ಗೆ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಈ ಪತನಗೊಂಡ ದೇವದೂತರು ಮನುಷ್ಯರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಒಬ್ಬೊಬ್ಬ ದೂತನು ಒಂದೊಂದು ವಿಷಯದಲ್ಲಿ ಪರಿಣಿತಿ ಹೊಂದಿ ಕೆಲಸ ಮಾಡ್ತಾನೆ. ಅಜಾಜೇಲ್ ಎಂಬುವನು ಯುದ್ಧ ಕೌಶಲ್ಯಗಳು, ಯುದ್ಧೋಪಕರಣಗಳು, ಔಷಧಿಗಳನ್ನು ನೀಡುವವನಾಗಿರ್ತಾನೆ. ಅಷ್ಟೇ ಅಲ್ಲ, ಬಾರಕ್ವಿಜೇಲ್ ಎಂಬುವನು ಜ್ಯೋತಿಷದ ಮೂಲಕ ನಂಬಿಸುತ್ತಾನೆ. ಅರಾಕ್ವೇಲ್ ಎಂಬುವನು ಭೂಮಿಯ ಬಗ್ಗೆ, ಸಂಸಿಯೇಲ್ ಎಂಬುವನು ಸೂರ್ಯನ ಬಗ್ಗೆ, ಸಾರಿಯೇಲ್ ಎಂಬುವನು ಚಂದ್ರನ ಬಗ್ಗೆ. ಹೀಗೆ ಕೆಲವು ಪತನಗೊಂಡ ದೇವದೂತರು, ಕೆಟ್ಟ ದೂತರು ಮನುಷ್ಯರಿಗೆ ಹೊಸ ವಿಷಯಗಳನ್ನು ಕಲಿಸಿ ಭ್ರಮೆಗೊಳಿಸಿ ಹಾಳು ಮಾಡುವ ಪ್ರಯತ್ನಗಳನ್ನು ಮಾಡುತ್ತಾ ಇರ್ತಾರೆ. ದೇವರು ಇವರ ಬಗ್ಗೆ ತೀರ್ಪು ತೀರಿಸಿದ ವಿಷಯದ ಬಗ್ಗೆ ಗದರಿಸಲು ಈ ಪ್ರಕಟಣೆಗಳನ್ನು ಹೇಳಲು ಅನೋಕರನ್ನು ಕಳುಹಿಸಿದಂತೆ ಬರೆಯಲ್ಪಟ್ಟಿದೆ.
ಇದು ಬುಕ್ ಆಫ್ ಅನೋಕನ ಮೊದಲನೇ ಭಾಗದಲ್ಲಿರುವಂಥ ಸಾರಾಂಶ. ಈಗ ಎರಡನೇ ಭಾಗ. ಈ ಭಾಗದಲ್ಲಿ 37ನೇ ಅಧ್ಯಾಯದಿಂದ 71ನೇ ಅಧ್ಯಾಯದವರೆಗಿನ ಭಾಗ ಇದೆ. ಇದು ಎರಡನೇ ವಿಭಾಗ. ಈ ವಿಭಾಗದಲ್ಲಿ ತೀರ್ಪುಗಳಿಗೆ ಸಂಬಂಧಿಸಿದ ವಿಷಯಗಳಿರ್ತವೆ. ಅಷ್ಟೇ ಅಲ್ಲ, ತೀರ್ಪುಗಳಿಗೆ ಸಂಬಂಧಿಸಿದ 3 ಉಪಮೇಯಗಳು ಹನೋಕನು ಹೊಂದಿರುತ್ತಾನೆ. ಮೊದಲ ಉಪಮೆ ಹನೋಕ ಪವಿತ್ರರ ಸ್ಥಳಗಳ ಬಗ್ಗೆ ಹೊಂದಿದ ಉಪಮೆ. ಎರಡನೆಯದು ಭೂಮಿ ಮತ್ತು ಆಕಾಶಗಳು ರೂಪಾಂತರಗೊಳ್ಳುತ್ತವೆ, ಬದಲಾಗ್ತವೆ ಎಂದು. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಮನುಷ್ಯ ಕುಮಾರನನ್ನು ನೋಡಿದಂತೆ ಸಹ ಹನೋಕ ತಿಳಿಸುತ್ತಾನೆ. ಮೂರನೆಯದು ಪುನರುತ್ಥಾನದ ದಿನ, ಆರಿಸಲ್ಪಟ್ಟ ಅಂದರೆ ನಿಯಮಿತನಾದವನ ಪುನರುತ್ಥಾನವನ್ನು ಮನುಷ್ಯ ಕುಮಾರನನ್ನು ನೋಡಿದನು, ಅವನೇ ತೀರ್ಪು ತೀರಿಸುವನು ಎಂದು ಆ ಉಪಮೆ ತಿಳಿಸುತ್ತದೆ. ಹೀಗೆ 3 ಉಪಮೆಗಳ ಬಗ್ಗೆ ವಿವರಿಸಲಾಗಿದೆ. ಅಷ್ಟೇ ಅಲ್ಲ, ಆದಿಕಾಂಡ 5ನೇ ಅಧ್ಯಾಯ 24ನೇ ವಾಕ್ಯದ ಪ್ರಕಾರ ಹನೋಕ ಪರಲೋಕಕ್ಕೆ ಆರೋಹಣಗೊಳ್ಳುವ ವಿಷಯವನ್ನು ಬೈಬಲ್ನಲ್ಲಿ ನೋಡ್ತೇವೆ. ಅದೇ ವಿಷಯವನ್ನು ಈ ಹನೋಕನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಈ ಭಾಗದಲ್ಲಿಯೇ ಮುಖ್ಯವಾಗಿ ಗ್ಯಾಡ್ರಿಯಲ್ ಎಂಬ ದೂತನನ್ನು ನೋಡ್ತೇವೆ. ಗ್ಯಾಡ್ರಿಯಲ್ ಎಂಬ ದೇವದೂತನ ಬಗ್ಗೆ ವಿಶೇಷವಾಗಿ ವಿವರಿಸಲಾಗಿದೆ. ಗ್ಯಾಡ್ರಿಯಲ್ ಎಂಬ ದೇವದೂತನು ಪತನಗೊಂಡ ದೇವದೂತರಲ್ಲಿ ಒಬ್ಬನು. ಮನುಷ್ಯರ ಮಕ್ಕಳಿಗೆ ಎಲ್ಲ ಸಾವುಗಳ ಬಗ್ಗೆ, ಎಲ್ಲ ಮರಣಗಳ ಬಗ್ಗೆ ತೋರಿಸ್ತಾನೆ. ಮರಣದ ಹೊಡೆತಗಳನ್ನು ತೋರಿಸ್ತಾನೆ. ಅಷ್ಟೇ ಅಲ್ಲ, ಅವಳನ್ನು ಮೋಸಗೊಳಿಸಿ ತಪ್ಪುದಾರಿಗೆಳೆದವನು ಕೂಡ ಇವನೇ. ಮನುಷ್ಯ ಕುಮಾರರಿಗೆ ಮರಣಾಯುಧಗಳನ್ನು ತೋರಿಸಿ ಅವರನ್ನು ಸೈನ್ಯಗಳಾಗಿ ಪರಿವರ್ತಿಸಿ ಅವರಿಗೆ ಮರಣಯುದ್ಧಗಳನ್ನು ಒದಗಿಸ್ತಾನೆ. ಅಂದಿನಿಂದ ಭೂಮಿಯ ಮೇಲೆ ತಳ್ಳಲ್ಪಟ್ಟವರು ಅವನ ನಿಯಂತ್ರಣದಲ್ಲಿ ಮುಂದುವರಿಯುತ್ತಾ ಇದ್ದಾರೆ ಎಂದು ಗ್ಯಾಡ್ರಿಯಲ್ ಬಗ್ಗೆಯೂ ಬರೆಯಲ್ಪಟ್ಟಿದೆ. 69ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯಗಳ ಪ್ರಕಾರ ಹನೋಕನ ಗ್ರಂಥ ಇದು. ಈ ಭಾಗದಲ್ಲಿರುವಂಥ ವಿಷಯಗಳು ಇವು. ಈಗ 3ನೇ ಭಾಗ. ಈ ಭಾಗದಲ್ಲಿ 72ರಿಂದ 87ನೇ ಅಧ್ಯಾಯದವರೆಗೂ 3ನೇ ಭಾಗ ಇರ್ತದೆ. ಈ ಭಾಗದಲ್ಲಿ ನಕ್ಷತ್ರಗಳು, ಅವುಗಳ ಕೆಲಸಗಳ ಬಗ್ಗೆ, ಅವುಗಳ ಚಲನೆಗಳ ಬಗ್ಗೆ ಬಹಳ ವಿವರವಾಗಿ ಇರ್ತದೆ. ಪ್ರಧಾನವಾಗಿ ಹನೋಕನಿಗೆ ಆದ ದರ್ಶನದ ಮೂಲಕವೇ ಹನೋಕ ನೋಡಿದ ನಕ್ಷತ್ರಗಳು, ಅವುಗಳ ಚಲನೆಗಳು, ವಿಷಯಗಳೆಲ್ಲವೂ ವಿವರಿಸಲ್ಪಟ್ಟಿವೆ. ಪ್ರಧಾನ ದೇವದೂತನಾದಂಥ ಯೂರಿಯಲ್ ಎಂಬ ದೇವದೂತನು ಹನೋಕನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಿ ಪರಲೋಕವನ್ನು, ವಿಶ್ವವನ್ನು ತೋರಿಸ್ತಾನೆ. ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಋತುಪವನಗಳ ಬಗ್ಗೆ, ಋತುಗಳ ಬಗ್ಗೆಯೂ ಹನೋಕ ಕಲಿಯುತ್ತಾನೆ, ತಿಳಿದುಕೊಳ್ಳುತ್ತಾನೆ. ದೇವದೂತರು ಈ ವಿಶ್ವವನ್ನು ನಿಯಂತ್ರಿಸುತ್ತಿರುತ್ತವೆ, ಅವುಗಳಿಗೆ ಕೆಲಸವನ್ನು ಸಹ ಸಂಘಟಿಸ್ತಾ ಇರ್ತವೆ ಎಂದು ಈ ಭಾಗದಲ್ಲಿ ಹೇಳಿದ ವಿಷಯಗಳು ಇವು. 4ನೇ ಭಾಗ. ಈ ಭಾಗದಲ್ಲಿ 88ರಿಂದ 90ನೇ ಅಧ್ಯಾಯಗಳಿವೆ. ಇದನ್ನು ನಾವು 4ನೇ ಭಾಗವೆಂದು ನೋಡ್ತೇವೆ. ಮೂಲಭೂತವಾಗಿ ಇದು ಪ್ರವಾದನ ಭಾಗ, ಏಕೆಂದರೆ ಭವಿಷ್ಯದಲ್ಲಿ ನಡೆಯಲಿರುವ ಎಲ್ಲವನ್ನೂ ಹನೋಕನಿಗೆ ತೋರಿಸಲಾಯಿತು. ಇದನ್ನ ನಿರ್ಗಮಕಾಂಡದ ಘಟನೆಗಳು, ಕಾನಾನನ್ನು ಆಕ್ರಮಿಸುವುದು, ಯೆರೂಸಲೇಮ್ ದೇವಾಲಯವನ್ನು ನಿರ್ಮಿಸುವುದು, ಉತ್ತರ ರಾಜ್ಯದ ಪತನ, ಯೆರೂಸಲೇಮಿನಲ್ಲಿ ವಿನಾಶ ಸಂಭವಿಸುವುದು, ಇಂತಹ ವಿಷಯಗಳೆಲ್ಲವೂ ನಡೆಯಲಿವೆ ಎಂದು, ಹಾಗೆ ಭವಿಷ್ಯದಲ್ಲಿ ನಡೆಯಲಿರುವ ಇತರ ಘಟನೆಗಳಿಗೆ ಸಂಬಂಧಿಸಿದ ಪ್ರವಾದನೆಗಳೆಲ್ಲವನ್ನೂ ಮೊದಲೇ ಹೇಳಲಾಯಿತು, ಹನೋಕನಿಗೆ ತಿಳಿಸಲಾಯಿತು. ಈ ಪ್ರವಾದನೆಗಳ ಮೂಲಕ ದೇವರು ಹನೋಕನಿಗೆ ಮೊದಲೇ ತಿಳಿಸಿದಂತೆ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಅಂತಿಮ ತೀರ್ಪಿನ ಬಗ್ಗೆ, ಯೆರೂಸಲೇಮ್ ನಿರ್ಮಾಣದ ಬಗ್ಗೆ, ಪವಿತ್ರರ ಪುನರುತ್ಥಾನದ ಬಗ್ಗೆ, ಮೆಸ್ಸಿಯನ ಆಗಮನದ ಬಗ್ಗೆ ಹೀಗೆ ಪ್ರವಾದನಾತ್ಮಕವಾಗಿ ಹೇಳಲ್ಪಟ್ಟಿವೆ ಈ ಭಾಗದಲ್ಲಿ. 5ನೇ ಭಾಗ. ಈ ವಿಭಾಗದಲ್ಲಿ 91ರಿಂದ 107ನೇ ಅಧ್ಯಾಯಗಳಿವೆ. ಇದನ್ನು 5ನೇ ಭಾಗವಾಗಿ ನೋಡೋಣ. ಇದು ಅಂತಿಮ ವಿಷಯಗಳನ್ನು ತಿಳಿಸುವ ಭಾಗ. ಪಾಪ ಮಾಡಿದವರಿಗೆ, ಪಾಪಿಗಳಿಗೆ ಶಿಕ್ಷೆಗಳು ಹೇಗಿರ್ತವೆ, ಕಷ್ಟಗಳು ಹೇಗಿರ್ತವೆ ಎಂದು ತಿಳಿಸಲಾಗ್ತದೆ. ಹಾಗೆಯೇ ನೀತಿವಂತರಿಗೆ ಆಶೀರ್ವಾದಗಳು, ವಾಗ್ದಾನಗಳು ಮಾಡಲ್ಪಡ್ತವೆ. ಇದು ಪ್ರಾಮಾಣಿಕ ಮಕ್ಕಳಿಗಾಗಿ ಶಾಂತಿಯ ವಾಗ್ದಾನದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಹನೋಕನ ಗ್ರಂಥದಲ್ಲಿ ಕೊನೆಯ ಮಾತುಗಳನ್ನು ಸಹ ನೋಡಿ. ಕೊನೆಯ ಅಧ್ಯಾಯದಲ್ಲಿ ಕೊನೆಯ ಮಾತುಗಳು ದೇವರ ಮಕ್ಕಳಿಗೆ ಶಾಂತಿ ಮತ್ತು ಸಮಾಧಾನದೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಈ ಗ್ರಂಥ. ಇದು ಬುಕ್ ಆಫ್ ಹನೋಕನ ಸಂಪೂರ್ಣ ಸಾರಾಂಶ. ಈ 5 ಭಾಗಗಳಾಗಿ ವಿವರಿಸಿದ ವಿಷಯಗಳು ಈ ಬುಕ್ ಆಫ್ ಹನೋಕ್ನಲ್ಲಿ ಇರ್ತದೆ. ಇನ್ನೊಂದು ವಿಚಿತ್ರ ವಿಷಯವೇನೆಂದರೆ, ಬೈಬಲ್ನಲ್ಲಿರುವ ಯೂದನ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಾಕ್ಯದಿಂದ 15ನೇ ವಾಕ್ಯದೊಂದಿಗೆ ಈ ಬುಕ್ ಆಫ್ ಹನೋಕ್ನಲ್ಲಿ ಪ್ರಾರಂಭವಾಗ್ತದೆ. ಹನೋಕನ ಗ್ರಂಥದ ಮೊದಲ ಅಧ್ಯಾಯದಲ್ಲಿ ಅದೇ ಮಾತುಗಳು ಇರ್ತವೆ. ಆದಾಮನಿಂದ 7ನೇಯವನಾದಂಥ ಹನೋಕ ಈ ಮನುಷ್ಯರ ಬಗ್ಗೆ ಹೀಗೆ ಪ್ರವಾದಿಸಿದನು: ಇಗೋ, ಪ್ರಭು ತನ್ನ 1000 ಪರಿಶುದ್ಧರೊಂದಿಗೆ ಬರುತ್ತಿದ್ದಾನೆ, ಪ್ರತಿಯೊಬ್ಬರಿಗೂ ತೀರ್ಪು ತೀರಿಸಲು ಬರುತ್ತಿದ್ದಾನೆ. ಮತ್ತು ಭಕ್ತಿಹೀನರೆಲ್ಲರೂ ಭಕ್ತಿಹೀನ ಮಾರ್ಗದಲ್ಲಿ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ, ಪಾಪಿಗಳು ಅವನಿಗೆ ವಿರುದ್ಧವಾಗಿ ಮಾತನಾಡಿದ ಎಲ್ಲ ಕಠಿಣ ಮಾತುಗಳಿಗಾಗಿಯೂ ದೋಷಿ ಎಂದು ನಿರ್ಧರಿಸಲು ಬರುತ್ತಿದ್ದಾನೆ. ಇದೇ ಆರಂಭಿಕ ವಚನವಾಗಿರ್ತದೆ. ಹಾಗೆಯೇ ಪ್ರಾರಂಭವಾಗ್ತದೆ.
ಹಾಗೆಯೇ ಯೂದನ ಪತ್ರಿಕೆಯಲ್ಲಿ ಅದು ಯೂದನ ಮೂಲಕ ತಿಳಿಸಲ್ಪಟ್ಟಿದೆ ಎಂದು ಮೊದಲ ಅಧ್ಯಾಯದ 14 ಮತ್ತು 15ನೇ ವಾಕ್ಯಗಳಲ್ಲಿ ನಾವು ಯೂದನ ಪತ್ರಿಕೆಯಲ್ಲಿ ನೋಡ್ತೇವೆ. ಈ ಬುಕ್ ಆಫ್ ಅನೋಕ್ನಲ್ಲಿರುವ ವಿಷಯವನ್ನೇ ಯೂದನು ಪ್ರಸ್ತಾಪಿಸಿದ್ದಾನೆಯೇ ಎಂಬ ವಿಷಯ ನಮಗೆ ತಿಳಿದಿಲ್ಲ. ಇದು ಮುಂದುವರಿದ ಭಾಗವೇ ಎಂದರೆ ಅಲ್ಲ, ಅದು ಸಹ ಬೈಬಲ್ನಲ್ಲಿ ಬರೆದ ಭಾಗವೇ. ಅನೋಕ್ನ ಗ್ರಂಥವನ್ನು ಉಲ್ಲೇಖಿಸುತ್ತದೆ ಎಂದರೆ ಅದು ಸಹ ಪ್ರಾಮಾಣಿಕವೆಂದು ಅರ್ಥವಲ್ಲ. ಬೈಬಲ್ನಲ್ಲಿ ಹೀಗೆ ಅನೇಕ ವಿಷಯಗಳು ಬುಕ್ ಆಫ್ ಅನೋಕ್ನೊಂದಿಗೆ ಸಂಬಂಧ ಹೊಂದಿವೆ. ವಿವರಣೆಯೆಲ್ಲ ಹೋಲಿಕೆ ಆಗ್ತದೆ, ಆದರೆ ಕೆಲವು ವಿಷಯಗಳು ಬೈಬಲ್ಗೆ ವಿರೋಧವಾಗಿಯೂ ಇವೆ. ಇದನ್ನು ಆಧರಿಸಿ ಬುಕ್ ಆಫ್ ಅನೋಕ ನಿಜವೆಂದು ಪ್ರಾಮಾಣಿಕವೆಂದು ನಾವು ತೆಗೆದುಕೊಳ್ಳಬಾರದು. ಅನೋಕನಿಗೆ ಆದ ಪ್ರಕಟಣೆಗಳಾಗಲಿ ಪ್ರವಾದನೆಗಳಾಗಲಿ ಅವೆಲ್ಲವೂ ನಿಜವೇ. ಹಾಗೆ ಕೆಲವು ವಿಷಯಗಳು ಶಿಕ್ಷೆಗಳು ಇವೆಲ್ಲವೂ ಬಹಳ ಮಟ್ಟಿಗೆ ನಿಜವಾಗಿಯೇ ಇವೆ. ಆದರೂ ಈ ಪುಸ್ತಕ ಪ್ರಾಮಾಣಿಕ ಸತ್ಯವಾದದ್ದಲ್ಲ. ಬೈಬಲ್ನಲ್ಲಿ ಕೆಲವು ಕಡೆ ಕೆಲವು ಗ್ರಂಥಗಳ ಪ್ರಸ್ತಾಪ ಬರ್ತದೆ. ಉದಾಹರಣೆಗೆ ಬುಕ್ ಆಫ್ ಜಾಷರ್ ಅಂದರೆ ಯಾಷರನ ಗ್ರಂಥ ಎಂದು. ಹಾಗೆಯೇ ತೀತನ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಎಪಿಮೆನಿಡೆಸ್ ಕಲ್ಪನಾ ಕಥೆಗಳ ಬಗ್ಗೆ ಪ್ರಸ್ತಾಪಿಸ್ತಾನೆ. ಹೀಗೆ ಪ್ರಸ್ತಾಪಿಸಿದರೆ ಅವು ಸಹ ಬೈಬಲ್ನಲ್ಲಿವೆ ಎಂದಲ್ಲ, ಬೈಬಲ್ಗೆ ಸೇರಿಸುವಂಥವುಗಳಲ್ಲ. ಬೈಬಲ್ಗೆ ಸೇರಿಸುವಗಳು ದೇವರ ಪ್ರೇರಿತ, ದೇವರಿಗೆ ಪ್ರಾಮಾಣಿಕವೆಂದು ತೆಗೆದುಕೊಳ್ಳುವವುಗಳು ಮಾತ್ರ. ಹೀಗಾಗಿ ಬೈಬಲ್ನಲ್ಲಿರುವ ಪುಸ್ತಕಗಳನ್ನು ಹೊರತುಪಡಿಸಿ ಹೊರಗೆ ಸಂಬಂಧಿತವಾಗಿರುವ ಕೆಲವು ಪುಸ್ತಕಗಳು ಇವೆ. ಅವುಗಳನ್ನು ನಾವು ಅಪೋಕ್ರಿಪಲ್ ಪುಸ್ತಕಗಳು ಎಂದು ಕರೆಯುತ್ತೇವೆ. ಅಂತಹ ಅಪೋಕ್ರಿಪಲ್ ಪುಸ್ತಕಗಳಲ್ಲಿ ಈ ಬುಕ್ ಆಫ್ ಅನೋಕ ಕೂಡ ಒಂದು. ಅಪೋಕ್ರಿಪಲ್ ಪುಸ್ತಕವು ಪ್ರಾಮಾಣಿಕವಲ್ಲ, ಅಂದರೆ ಸತ್ಯವಾದುದಲ್ಲ. ದೈವ ಪ್ರೇರಣೆ ಇಲ್ಲದ ಹೊರಗಿನ ಪುಸ್ತಕಗಳು ಅವು. ಅವುಗಳಲ್ಲಿ ಕೆಲವು ಸತ್ಯಗಳಿವೆ, ಕೆಲವು ಊಹಾಪೋಹಗಳು ಇವೆ, ಐತಿಹಾಸಿಕವಾಗಿ ತಪ್ಪಾದವುಗಳು ಸಹ ಕೆಲವು ಇವೆ. ಅದಕ್ಕಾಗಿ ಅವುಗಳನ್ನು ಬೈಬಲ್ನೊಂದಿಗೆ ಸೇರಿಸಬಾರದು. ಅವು ಪವಿತ್ರಾತ್ಮದಿಂದ ಬರೆಯಲ್ಪಟ್ಟವುಗಳಲ್ಲ ಮತ್ತು ಅವು ಪವಿತ್ರಾತ್ಮದಿಂದ ಪ್ರೇರಿತವಾದವೂ ಅಲ್ಲ. ಆದುದರಿಂದ ಅವುಗಳನ್ನು ಬೈಬಲ್ನಲ್ಲಿ ಸೇರಿಸಿಲ್ಲ. ಅದು ದೈವ ಪ್ರೇರಿತವಲ್ಲ, ಅಧಿಕೃತ ವಾಕ್ಯವಲ್ಲ. ಆದುದರಿಂದ ಓದಲು ಅಥವಾ ವಾಕ್ಯವನ್ನು ತಿಳಿದುಕೊಳ್ಳಲು ತಪ್ಪಲ್ಲ, ಆದರೆ ಅವು ಪ್ರಾಮಾಣಿಕವಾದ ವಿಷಯಗಳಲ್ಲ. ಬೈಬಲ್ಗೆ ವಿರುದ್ಧವಾಗಿರುವ ಐತಿಹಾಸಿಕವಾಗಿ ಮತ್ತು ದೈವಿಕವಾಗಿ ತಪ್ಪಾಗಿರುವ ವಾಕ್ಯಗಳೊಂದಿಗೆ ಬೆರೆತ ಪುಸ್ತಕಗಳಾಗಿರುವುದರಿಂದ ಅವುಗಳನ್ನು ಸೇರಿಸಬಾರದು, ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಆದುದರಿಂದ ಅವುಗಳನ್ನು ಸೇರಿಸಿಲ್ಲ, ಅವುಗಳನ್ನು ನಾವು ನೋಡ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಆಯಿತು ಎಂದು ಭಾವಿಸ್ತೇನೆ. ಅಂತಿಮವಾಗಿ ಈ ಬುಕ್ ಆಫ್ ಅನೋಕ ಈ 3 ವಿಷಯಗಳನ್ನು ಮಾತ್ರ ಹೆಚ್ಚಾಗಿ ಪ್ರಸ್ತಾಪಿಸುತ್ತದೆ. ಡಿಮೊನಾಲಜಿ, ಈ ಪತನಗೊಂಡ ದೇವದೂತರ ಬಗ್ಗೆ, ದುರಾತ್ಮಗಳ ಬಗ್ಗೆ, ಈ ದುಷ್ಟ ಶಕ್ತಿಗಳ ಬಗ್ಗೆ, ಕೆಟ್ಟ ದೇವದೂತರ ಕುರಿತಾದ ವಿಷಯಗಳೆಲ್ಲವನ್ನು ಹೆಚ್ಚಾಗಿ ಪ್ರಸ್ತಾಪಿಸುವ ಒಂದು ಗ್ರಂಥವಾಗಿದೆ. ಏಂಜಿಯೋಲಾಜಿ, ದೇವದೂತರ ಕುರಿತಾದ ಪ್ರಸ್ತಾಪಗಳು ಸಹ ಈ ಗ್ರಂಥದಲ್ಲಿ ಬಹಳ ಹೆಚ್ಚಾಗಿವೆ. ತೀರ್ಪುಗಳು, ಶಿಕ್ಷೆಗಳ ಬಗ್ಗೆ, ತೀರ್ಪುಗಳ ಬಗ್ಗೆ ಹೆಚ್ಚಾಗಿ ಪ್ರಸ್ತಾಪಿಸಲಾಗಿದೆ. ಹೀಗಾಗಿ ಆ ಡೀಮನ್ಗಳ ಬಗ್ಗೆ, ದೆವ್ವಗಳ ಬಗ್ಗೆ, ಪತನಗೊಂಡ ದೂತರುಗಳ ಬಗ್ಗೆ, ದೇವದೂತರ ಬಗ್ಗೆ, ತೀರ್ಪುಗಳ ಬಗ್ಗೆ ಹೆಚ್ಚಾಗಿ ಪ್ರಸ್ತಾಪಿಸಿದ ಗ್ರಂಥವಾಗಿರುವುದರಿಂದ ಡೀಮನ್ಗಳ ಬಗ್ಗೆಯೂ ಹೆಚ್ಚಾಗಿ ಪ್ರಸ್ತಾಪಿಸಿದೆ. ಭಯಾನಕವಾದ ಒಂದು ಲೋಕವನ್ನು ತೋರಿಸುತ್ತದೆ. ಅದಕ್ಕಾಗಿ ಬುಕ್ ಆಫ್ ಅನೋಕ ಬಹಳ ಪ್ರಸಿದ್ಧವಾಗಿದೆ. ಎಲ್ಲರೂ ಆ ಪುಸ್ತಕಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಆದರೆ ಬುಕ್ ಆಫ್ ಅನೋಕ ಹೆಸರಿನಲ್ಲಿ ಅನೇಕ ಪುಸ್ತಕಗಳು ಲಭ್ಯವಿದೆ. ಇಂಗ್ಲಿಷ್ನಲ್ಲಿ ಅವೆಲ್ಲವೂ ಬುಕ್ ಆಫ್ ಅನೋಕ ಅಲ್ಲ. ಅಷ್ಟೇ ಅಲ್ಲ, ಇದನ್ನು ಬೈಬಲ್ನೊಂದಿಗೆ ಹೋಲಿಸಿ ಬೈಬಲನ್ನು ತಪ್ಪಾಗಿ ಭಾವಿಸಬೇಡಿ. ಬೈಬಲ್ನಲ್ಲಿರುವ ಕೆಲವು ವಿಷಯಗಳು ಆ ಗ್ರಂಥದಲ್ಲಿವೆ, ಆದರೆ ಆ ಗ್ರಂಥವು ಪ್ರಾಮಾಣಿಕ ಸತ್ಯವಾದದ್ದಲ್ಲ. ಆ ಗ್ರಂಥವು ಬೈಬಲ್ಗೆ ಸಂಬಂಧಪಡದ ಹೊರಗಿನದು, ಅಪೋಕ್ರಿಪಲ್ ಪುಸ್ತಕದಂತಿದೆ. ಆದುದರಿಂದ ಆ ವಿಷಯವನ್ನು ಗ್ರಹಿಸಿ ಇವೆಲ್ಲವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ನೆನಪಿಸ್ತಾ ಇದ್ದೇನೆ. ಈ ವಿಷಯವೆಲ್ಲ ಬಹಳ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಅರ್ಥವಾಗಿದೆ ಎಂದು ಭಾವಿಸ್ತೇನೆ. ಮತ್ತೊಂದು ಉತ್ತಮ ವಿಡಿಯೋದ ಮುಖಾಂತರ ನಾನು ಸಂಧಿಸ್ತೇನೆ. ಅಲ್ಲಿವರೆಗೂ ದೇವನ ಕೃಪೆ ನಮ್ಮೆಲ್ಲರನ್ನು ಕಾದು ಕಾಪಾಡಿ ನಡೆಸಲಿ. ಆಮೇಲೆ